ನೀವು ಬೆಂಗಳೂರು ಇದ್ದು ಜಾಸ್ತಿ ಕರೆಂಟ್ ಬಿಲ್ ಕಟ್ಟಿ ಸುಸ್ತಾಗಿದೆ ನಿಮ್ಗೆ, ನಮ್ಮ ಕಂಪನಿ ನಮ್ಮ ಸೋಲಾರ್ ಕಡೆಯಿಂದ ಸೋಲಾರ್ನ ಹಾಕಿಸ್ಕೊಳ್ಳಿ, ನಿಮ್ ಕರೆಂಟ್ ಬಿಲ್ ನ ಝೀರೋ ಮಾಡಿ. ಬೆಸ್ಟ್ ಪಾರ್ಟ್ ಏನಂದ್ರೆ ಸಬ್ಸಿಡಿನೂ ಸಿಗುತ್ತೆ, ಏನಂದ್ರೆ ನೀವು ಗ್ರಿಡ್ಗೆ ವಾಪಸ್ ಕೊಡ್ಬೋದು. ಸೊ ನೆಟ್ ಮೀಟರಿಂಗ್ ಅಲ್ಲಿ ಏನ್ ಎಕ್ಸಸ್ ನೀವು ಕೊಡ್ತಿರೋ ಬೆಸ್ಕಾಂ ಅವರೇ ದುಡ್ಡು ನಿಮಗೆ ಕೊಡ್ತಾರೆ. ನಿಮ್ ಬಿಲ್ ಝೀರೋ ಆಗಿ ಎಕ್ಸಸ್ ದುಡ್ಡು ಬೆಸ್ಕಾಂ ಇಂದಾನೆ ಬರುತ್ತೆ ನಿಮ್ಗೆ. ಸೊ ಬೆಂಗಳೂರು ಇದ್ದು ನಿಮ್ಗೆ OCCC ಸಮಸ್ಯೆ ಇದೆಯಾ, ಈ ತರ ಹೈಬ್ರಿಡ್ ಇನ್ವರ್ಟರ್ ನ ಹಾಕೊಳ್ಳಿ, ನಿಮ್ ಪೂರ್ತಿ ಮನೆ ಲಿಫ್ಟ್ ಆಗ್ಲಿ AC ಆಗ್ಲಿ ಎಲ್ಲಾನು ಇನ್ವರ್ಟರ್ ಮುಖಾಂತರ ನೀವು ಓಡಿಸಬಹುದು. ನೀವು ಬೆಂಗಳೂರು ಇದ್ದು ಮಿನಿಮಮ್ 2,000 ಬಿಲ್ ಕಟ್ತಾ ಇದ್ದೀರಾ, ಈ ಸಬ್ಸಿಡಿ ಬೆನಿಫಿಟ್ ನ ಪಡೆದುಕೊಳ್ಳಿ. 1 ಕಿಲೋವಾಟ್ಗೆ 30,000, 2 ಕಿಲೋವಾಟ್ಗೆ 60,000, 3 ಕಿಲೋವಾಟ್ ಅಂತ ಮೇಲೆ ಹೋದ್ರೆ 78,000 ತನಕ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ನಿಮ್ಗೆ. ಪ್ಲಸ್ 31st March 2027 ಈ ವರ್ಷನೇ ಲಾಸ್ಟ್ ಇರೋದು. ಸೊ ಬೇಗ ಬನ್ನಿ, ಸಬ್ಸಿಡಿ ಅಮೌಂಟ್ ನ ತಗೊಳ್ಳಿ. ನಿಮ್ದು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಆಗ್ಲಿ, ಇಲ್ಲಾಂದ್ರೆ ಇಂಡಸ್ಟ್ರೀಸ್ ಇದೆ, ಪವರ್ ಸಮಸ್ಯೆ ಜಾಸ್ತಿ ಇದೆ ಅಂದ್ರೆ ಎಲ್ಲರೂ ಡೀಸೆಲ್ ಜನರೇಟರ್ ಮೇಲೆ ನಂಬಿಕೆ ಇಡ್ತಾರೆ. ಸೊ ನಾವು ಅದಕ್ಕೆ ಸೊಲ್ಯೂಷನ್ ತಂದಿದೀವಿ. ನಮ್ಮ ಹತ್ರ 30 ಕಿಲೋವಾಟ್ ಇಂದ 125 ಕಿಲೋವಾಟ್ ತನಕ ಹೈಬ್ರಿಡ್ ಇನ್ವರ್ಟರ್ಸ್ ಅವೈಲೇಬಲ್ ಇದೆ. ಪ್ಲಸ್ ಅದ್ರ ಜೊತೆಗೆ ಲಿಥಿಯಂ ಬ್ಯಾಟರೀಸ್ ಅವೈಲೇಬಲ್ ಇದೆ. ನೀವು ಯೂಸ್ ಮಾಡೋದು ಮಾಡಿ, ಮಿಕ್ಕಿದೆ ಗ್ರಿಡ್ಗೆ ಕೊಟ್ಬಿಟ್ಟು ನಿಮ್ ಕರೆಂಟ್ ಬಿಲ್ ನ ಪೂರ್ತಿ ಝೀರೋ ಮಾಡ್ಬೋದಿಲ್ಲ. ಮಿನಿಮಮ್ ಅಂದ್ರೆ ಐ ಥಿಂಕ್ 12 rupees 13 rupees ಪರ್ ಯೂನಿಟ್ ಬರುತ್ತೆ. ಆ ದುಡ್ಡನ್ನ ಕಡಿಮೆ ಮಾಡಬಹುದು. ಹೆಂಗಂದ್ರೆ ಬೆಳಗಿಂದ ಸಂಜೆ ಏನು ಓಡಿಸ್ತೀರಾ ಅದು ಸೋಲಾರ್ ಇಂದ ಓಡುತ್ತೆ. ಸಾಯಂಕಾಲ 6 ಗಂಟೆ ಆಮೇಲೆ ಈ ಬ್ಯಾಟರಿಯಿಂದ ಡಿಸ್ಚಾರ್ಜ್ ಇಡಬಹುದು ನೀವು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್ ಖಂಡಿತ. ನನ್ನ ಹೆಸರು ನೆಲ್ಸನ್, ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್. ಸೊ ಐ ಥಿಂಕ್ ಸ್ವಲ್ಪ ತಿಂಗಳ ಮುಂಚೆ ನಿಮ್ಮ ಹತ್ರ ವಿಡಿಯೋ ಹಾಕಿದ್ವಿ. ಸೊ ಇವತ್ತು ಏನಂದ್ರೆ ಸ್ಪೆಷಲ್ ಅಂದ್ರೆ ತುಂಬಾ ಕಸ್ಟಮರ್ಸ್ ಈ OCCC ಪ್ರಾಬ್ಲಮ್ ಇಂದ ತುಂಬಾ ಕಷ್ಟಪಡ್ತಾರೆ ಬೆಂಗಳೂರಲ್ಲಿ. ಸೊ 2,400 ತನಕ ಲಿಮಿಟ್ಸ್ ಕೊಟ್ಟಿದ್ದಾರೆ. ಆದ್ರೆ ಸ್ವಲ್ಪ ದೊಡ್ಡ ಇಂಡಸ್ಟ್ರೀಸ್ ಆಗ್ಲಿ, ದೊಡ್ಡ ಮನೆ ಆಗ್ಲಿ, ಅವ್ರದ್ದು ಇನ್ನೂ ಕಷ್ಟ ನಡೀತಾ ಇದೆ. ಸೊ ಅವ್ರಿಗೆ ಈ ಸೊಲ್ಯೂಷನ್ ಕೊಡೋ ತರ ನಾವು ಬಂದಿದೀವಿ. ಸೊ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಒಂದು OCCC ಸಮಸ್ಯೆ ಇದೆಯಾ ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದೀವಿ. ಸೆಕೆಂಡ್, ಸಬ್ಸಿಡಿ ಪ್ರಾಜೆಕ್ಟ್ಸ್. ಸೊ ಈ ವರ್ಷ ಲಾಸ್ಟ್ ಮಾಡಿದ್ದಾರೆ MNRE ಇಂದ. ಸೊ ನಿಮ್ಗೆ ಮಿನಿಮಮ್ 2,000 ಬಿಲ್ ಕಟ್ತಾ ಇದ್ದೀರಾ, ಈ ವಿಡಿಯೋ ಪೂರ್ತಿ ನೋಡಿ, ಆ ಬಿಲ್ ಝೀರೋ ಆಗುತ್ತೆ. ಪ್ಲಸ್ ನಿಮ್ಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದೊಡ್ಡ ಇಂಡಸ್ಟ್ರೀಸ್ ಇದೆ, ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಇದೆ, ಎಲ್ಲಾನು ಲಕ್ಷ ಬಿಲ್ ಕಟ್ತೀರಾ. ಕರೆಂಟ್ ಹೋಯ್ತು ಅಂದ್ರೆ ಡೀಸೆಲ್ ಜನರೇಟರ್ ಮೇಲೆ ಡಿಪೆಂಡ್ ಮಾಡ್ತೀರಾ. ಸೊ ನಮ್ಮ ಹತ್ರ ಆ ತರ ಇನ್ವರ್ಟರ್ಸ್ ಇದೆ, ನೀವು ಡೀಸೆಲ್ ಜನರೇಟರ್ ನ ರೀಪ್ಲೇಸ್ ಮಾಡಬಹುದು. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಫಸ್ಟ್ ಬೇಸಿಕ್ ಇಂದ ಶುರು ಮಾಡೋಣ. ಸೊ ಇದು ಬಂದ್ಬಿಟ್ಟು ಒಂದು 12 ಕಿಲೋವಾಟ್ ಇನ್ವರ್ಟರ್ ಆಕ್ಚುಲಿ. ಸೊ ನಮ್ಮಲ್ಲಿ ಸಿಂಗಲ್ ಫೇಸ್, ಇವಾಗ ಒಂದು ಚಿಕ್ಕ ಮನೆ ಇದೆ, ಒಂದು 3 ಕಿಲೋವಾಟ್ ಬೇಕು, 4 ಕಿಲೋವಾಟ್, 5 ಕಿಲೋವಾಟ್ ಬೇಕಾದ್ರೆ ಈ ತರ ಇನ್ವರ್ಟರ್ ಹಾಕ್ಬೋದು. ಇದೊಂದು 5 ಕಿಲೋವಾಟ್ ಇನ್ವರ್ಟರ್, ಒಂದು 5 ಕಿಲೋವಾಟ್ ಬ್ಯಾಟ್ರೀಸ್. ಸೊ ನಾವು ಯೂಸ್ ಮಾಡ್ತೀವಿ ಡೇ ಇನ್ವರ್ಟರ್ ಮತ್ತೆ ಡೇ ಬ್ಯಾಟ್ರೀಸ್. ಇದು ಅಷ್ಟೇ 3 ಫೇಸ್ ಅಂತ ಬರುವಾಗ ನಿಮ್ಗೆ ಲಿಫ್ಟ್ ಓಡಬೇಕು, ಇಲ್ಲಾಂದ್ರೆ ಸ್ವಲ್ಪ ದೊಡ್ಡ ಮನೆ ಇರುತ್ತೆ, ಸ್ಯಾಂಕ್ಷನ್ ಲೋಡ್ 10 ಕಿಲೋವಾಟ್ ಮೇಲೆ ಇರುತ್ತೆ ನಿಮ್ಗೆ. ಸೊ ಆವಾಗ ಬರುವಾಗ ನಮ್ಮ ಹತ್ರ 5, 8, 10, 15, 20 ಕಿಲೋವಾಟ್ ತನಕ ಇನ್ವರ್ಟರ್ ಇರುತ್ತೆ. ಪ್ಲಸ್ ಈ ಬ್ಯಾಟ್ರೀಸ್ ಇದೆಲ್ಲ LFP ಕೆಮಿಸ್ಟ್ರಿ ಬ್ಯಾಟ್ರೀಸ್. ನಾಳೆ ನಿಮ್ಗೆ ಇನ್ನೊಂದು ಬ್ಯಾಟ್ರಿ ಹಾಕ್ಬೇಕಾ, ಇದನ್ನ ಪಕ್ಕದಲ್ಲಿ ಇನ್ನೊಂದು ಜೋಡಿಸಬಹುದು. ಸೊ ಸ್ಟ್ಯಾಕಬಲ್ ಮಾಡಬಹುದು, ಇಲ್ಲ ವಾಲ್ ಮೌಂಟ್ ಮಾಡಬಹುದು ನೀವು. ಸೊ ಎಲ್ಲರಿಗೂ ಕಸ್ಟಮರ್ಸ್ ಗೊತ್ತಿರುತ್ತೆ, ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಬ್ಯಾಟ್ರೀಸ್. ಸೊ ನೀವು ಡಿಸ್ಟಿಲ್ ವಾಟರ್ ಹಾಕ್ಬೇಕು, ಮೇಂಟೆನೆನ್ಸ್ ಮಾಡ್ಬೇಕು, ಆ ತರ ಏನು ಸಮಸ್ಯೆ ಇರಲ್ಲ ನಿಮ್ಗೆ. ಪ್ಲಸ್ ಇದ್ರಲ್ಲಿ ಮೇಂಟೆನೆನ್ಸ್ ಫ್ರೀ. ನೋಡಿ, ಇನ್ವರ್ಟರ್ ಅಲ್ಲಿ ಏನು ಮೇಂಟೆನೆನ್ಸ್ ಇರಲ್ಲ, ಬ್ಯಾಟ್ರೀಸ್ ಅಲ್ಲಿ ಎಲ್ಲೋ ಏನು ಮೇಂಟೆನೆನ್ಸ್ ಇರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಲ್ಲಾನು ಆಪ್ ಬೇಸ್ಡ್ ಇದು. ನಿಮ್ಮ ಮೊಬೈಲ್ ಅಲ್ಲೇ ಎಲ್ಲಾನು ನೋಡ್ಕೊಳ್ಬಹುದು. ಸೊ ಈ OCCC ಸಮಸ್ಯೆ ಇರೋರು, ದೊಡ್ಡ ಮನೆ ಕಟ್ಟಿದ್ದೀರಾ, ಲಿಫ್ಟ್ಸ್ ಇದೆ, ಟೆಂಪರರಿ ಕನೆಕ್ಷನ್, ಖಂಡಿತ ನಿಮ್ಗೆ ತುಂಬಾ ಬಿಲ್ ಕಟ್ತೀರಾ. ಮಿನಿಮಮ್ ಅಂದ್ರೆ ಐ ಥಿಂಕ್ 12 rupees 13 rupees ಪರ್ ಯೂನಿಟ್ ಬರುತ್ತೆ. ಆ ದುಡ್ಡನ್ನ ಕಡಿಮೆ ಮಾಡಬಹುದು. ಹೆಂಗಂದ್ರೆ ಬೆಳಗಿಂದ ಸಂಜೆ ಏನು ಓಡಿಸ್ತೀರಾ ಅದು ಸೋಲಾರ್ ಇಂದ ಓಡುತ್ತೆ. ಸಾಯಂಕಾಲ 6 ಗಂಟೆ ಆಮೇಲೆ ಈ ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಇಡಬಹುದು ನೀವು. ಇದು 5 ಯೂನಿಟ್ ಸ್ಟೋರೇಜ್ ಇರುತ್ತೆ. ಸೊ ಇನ್ನೊಂದು ಬ್ಯಾಟ್ರಿ 10 ಯೂನಿಟ್ ಸ್ಟೋರೇಜ್ ಇರುತ್ತೆ. ಹಂಗೆ ನಿಮ್ ಕರೆಂಟ್ ಬಿಲ್ ನ ಕಡಿಮೆ ಮಾಡಬಹುದು. ನಾಳೆ ನಿಮ್ಗೆ OCCC ಸಮಸ್ಯೆ ಸರಿಯಾಗಿದ್ಮೇಲೆ ಸೇಮ್ ಪ್ಯಾನಲ್, ಸೇಮ್ ಇನ್ವರ್ಟರ್, ಸೇಮ್ ಬ್ಯಾಟ್ರಿ ಜೊತೆಗೆ ನೀವು ಎಕ್ಸ್ಪೋರ್ಟ್ ಮಾಡಬಹುದು. ತುಂಬಾ ಕಸ್ಟಮರ್ಸ್ ಇಲ್ಲಿ ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಸ್ವಲ್ಪ ದುಡ್ಡು ಉರ್ಸಕ್ಕೋಸ್ಕರ ಆಫ್ ಗ್ರಿಡ್ ಇನ್ವರ್ಟರ್ ನ ಹಾಕ್ತಾರೆ. ದಯವಿಟ್ಟು ಆಫ್ ಗ್ರಿಡ್ ಇನ್ವರ್ಟರ್ ಹೋಗ್ಬೇಡಿ, ಈ ತರ ಹೈಬ್ರಿಡ್ ಇನ್ವರ್ಟರ್ ಹೋಗಿ. ಯಾಕಂದ್ರೆ ಫ್ಯೂಚರ್ ಇಸ್ ಹೈಬ್ರಿಡ್. ನಾನು ನನ್ನ ವಿಡಿಯೋಸ್ ಅಲ್ಲಿ ಮುಂಚೆನೇ ಹೇಳ್ತಾ ಇದ್ದೆ, ಹೈಬ್ರಿಡ್ ವಿತ್ ಬ್ಯಾಟರಿ ಸ್ಟೋರೇಜ್ ಫ್ಯೂಚರ್ ಇರೋದು. ಸೊ ದಯವಿಟ್ಟು ಆ ತರ ಸಮಸ್ಯೆ ಬರುವಾಗ ಹೈಬ್ರಿಡ್ ಇನ್ವರ್ಟರ್ ಹೋಗಿ. ಈ ತರ ದೊಡ್ಡ ಇನ್ವರ್ಟರ್ ಪ್ಲಸ್ ದೊಡ್ಡ ಬ್ಯಾಟರೀಸ್ ಹೋದ್ರೆ ನಿಮ್ಗೆ ಸ್ಟೋರೇಜ್ ಇರುತ್ತೆ. ಪ್ಲಸ್ ಈ ತರ ಇನ್ವರ್ಟರ್ಸ್ ಬರುವಾಗ ಇಂಪೋರ್ಟ್ ಇನ್ವರ್ಟರ್ಸ್ ಇದು ನಿಮ್ಗೆ 10 ವರ್ಷ ವ್ಯಾರಂಟಿ ಇರುತ್ತೆ. ಇನ್ವರ್ಟರ್ಗೂ 10 ವರ್ಷ ಇದೆ, ಬ್ಯಾಟ್ರೀಸ್ಗೂ 10 ವರ್ಷ ಇದೆ. ಸೊ ತುಂಬಾ ಕಸ್ಟಮರ್ಸ್ ಈ ಡೇ ಅನ್ನೋದು ಆಕ್ಚುಲಿ ಇಂಪೋರ್ಟೆಡ್ ಇದ್ರು. ಸರ್ವಿಸ್ ಸೆಂಟರ್ ಬ್ಯಾಂಗ್ಳೂರ್ ಕೆಂಗೇರಿನಲ್ಲಿ. ನೀವು ನಮ್ಮ ಹತ್ರ ಎಲ್ಲ ಯಾರ ಹತ್ರ ಬಗ್ಗೆ ಯಾವತ್ತು ಇನ್ವರ್ಟರ್ ತಗೊಳ್ಳಿ, ಆದ್ರೆ ಸರ್ವಿಸ್ ಸೆಂಟರ್ ಪಕ್ಕದಲ್ಲೇ ಇರೋ ತರ ನೋಡಿ ಯಾವತ್ತು. ಯಾಕಂದ್ರೆ ವ್ಯಾರಂಟೀಸ್ ಕೊಡೋದು ದುಡ್ಡಲ್ಲ, ಯಾವತ್ತು ಸರ್ವಿಸ್ ಆಕ್ಸೆಸಬಲ್ ಇರಬೇಕು, ಹತ್ರ ಇರಬೇಕು. ನನಗೆ ಪವರ್ ಕಟ್ ಎಲ್ಲ ಕಡಿಮೆ ಇದೆ ಸರ್, ನಂದು ಒಂದು 3,000-4,000 ಬಿಲ್ ಇದೆ. ಬಟ್ ಈ ತರ ಆನ್ ಗ್ರಿಡ್ ಸೆಟಪ್ ಹಾಕೊಳ್ಬಹುದು, ಈ ತರ ಒಂದು ಆನ್ ಗ್ರಿಡ್ ಹಾಕ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ವರ್ಷ ಫೈನಲ್ ಲಾಸ್ಟ್ ಇಯರ್ 31st March 2027 ನೀವು ನೋಡ್ಬೋದು. ಸೊ ಈ ವರ್ಷ ಲಾಸ್ಟ್ ಏಂತಕ್ಕಂದ್ರೆ ಸಬ್ಸಿಡಿಗೆ. ಸೊ 1 ಕಿಲೋವಾಟ್ಗೆ 30,000, 2 ಕಿಲೋವಾಟ್ಗೆ 60,000, 3 ಕಿಲೋವಾಟ್ ಇಂದ ಮೇಲೆ ಮ್ಯಾಕ್ಸಿಮಮ್. ಒಂದು ಮನೆ ಅಂದ್ರೆ 10 ಕಿಲೋವಾಟ್ ತನಕ ಇರುತ್ತೆ. ಮ್ಯಾಕ್ಸಿಮಮ್ 78,000 ಸಿಗುತ್ತೆ. ಇಲ್ಲಿ ನೋಡಬಹುದು, ಹೈಬ್ರಿಡ್ಗೂ ಸಬ್ಸಿಡಿ ಕೊಡ್ತಾ ಇದಾರೆ, ಆನ್ ಗ್ರಿಡ್ಗೂ ಸಬ್ಸಿಡಿ ಕೊಡ್ತಾ ಇದಾರೆ. ಸೊ ನಿಮ್ಗೆ ಪವರ್ ಕಟ್ ಸಮಸ್ಯೆ ಜಾಸ್ತಿ ಏನೂ ಇಲ್ಲ. ನನಗೆ ಮಾಮೂಲು ಆನ್ ಗ್ರಿಡ್ ಸಾಕಂದ್ರೆ ಈ ತರ ಆನ್ ಗ್ರಿಡ್ ಸೆಟಪ್ ಹಾಕಿ 2 ಕಿಲೋವಾಟ್ 3, 5, 8, 10 ಹಾಕಿದ್ರೆ ನಿಮ್ಗೆ 70,000 ಸಬ್ಸಿಡಿನೂ ಬರುತ್ತೆ. ಆದ್ರೆ ಈ ವರ್ಷ ಲಾಸ್ಟ್ ಇರೋದು. ಸೊ
DCR ಪ್ಯಾನಲ್ ಯೂಸ್ ಮಾಡ್ತೀವಿ. ಪ್ಯಾನಲ್ಸ್ ಅಷ್ಟೇ ನಾವು ಟೈಅಪ್ ಮಾಡಿರೋದು ಬಂದು ಅದಾನಿ ಜೊತೆ ಟೈಅಪ್ ಮಾಡಿದೀವಿ, ಪ್ಯಾನಾಸೋನಿಕ್ ಜೊತೆ ಟೈಅಪ್ ಮಾಡಿದೀವಿ, ವಾರಿ ಜೊತೆ ಟೈಅಪ್ ಮಾಡಿದೀವಿ. ಸೊ ಎಲ್ಲ ಬ್ರಾಂಡೆಡ್ Tier 1 ಬ್ರಾಂಚ್ ಟೈಅಪ್ ಮಾಡಿದೀವಿ. ಸೊ ಈ PM ಸೂರ್ಯಗರ್ ಅನ್ನೋದು ನಾವು ಕರೆಂಟ್ಲಿ ಬ್ಯಾಂಗ್ಳೂರ್ ಮಾತ್ರ ಮಾಡ್ತಾ ಇದ್ವಿ. ಸ್ವಲ್ಪ ಕಸ್ಟಮರ್ ಹೊರಗಿಂದ ಕೇಳ್ತೀರಾ ಸರ್ ನನಗೆ ಮಾಡ್ಕೊಡಿ ಅಂತ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. ಬೆಂಗಳೂರು ಪ್ಲಸ್ ಔಟ್ಸ್ಕರ್ಟ್ಸ್ ಒಂದು 60 ಕಿಲೋಮೀಟರ್ ಟು 80 ಕಿಲೋಮೀಟರ್ ಒಳಗಡೆ ಮಾಡ್ಬೋದು. ತುಂಬಾ ದೂರ ಬರುವಾಗ ನಿಮ್ ಮೆಂಟರ್ಸ್ ಇರ್ತಾರೆ, ನಿಮ್ಮೂರಲ್ಲೇ ಇರ್ತಾರೆ ತಮ್ಮ ತರ ಸೋಲಾರ್ ಮಾರೋರು, ಅವ್ರ ಹತ್ರ ತಗೊಂಡು ಹಾಕೊಳ್ಳಿ. ಆವಾಗ ಸರ್ವಿಸ್ ಈಸಿ ಇರುತ್ತೆ, ನಿಮಗೆ ಇನ್ಸ್ಟಾಲೇಷನ್ ಈಸಿ ಇರುತ್ತೆ. ಸೊ ಇದೇ ಕಾನ್ಸೆಪ್ಟ್ ಅಲ್ಲಿ ಈ PM ಸೂರ್ಯಗರ್ ಅನ್ನೋದು ಈ ವರ್ಷ ಲಾಸ್ಟ್ ಇದೆ. ಆಲ್ರೆಡಿ ಆಲ್ಮೋಸ್ಟ್ ಒಂದು 40 ಲಕ್ಷ ಮನೆಗೆ ಆಗ್ಬಿಟ್ಟಿದೆ. ಇನ್ನು ಸ್ವಲ್ಪ ಮನೆ ಮಾತ್ರ ಪೆಂಡಿಂಗ್ ಇದೆ. ಸೊ ಸೆಂಟ್ರಲ್ ಗವರ್ಮೆಂಟ್ ಇಂದ ಈ ವರ್ಷ ಲಾಸ್ಟ್ ಮಾಡ್ತಾ ಇದ್ದಾರೆ. ಇದು ಹೆಂಗಂದ್ರೆ ನೀವು ಗೃಹ ಜೊತೆಲಿ ಇದ್ದೀರಾ ಅಂದ್ರೆ ನಿಮ್ಗೆ ಅದು ಯೂಸ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಫ್ರೀ ಕರೆಂಟ್ ಇದೆ. ಸೊ ಹಂಗಾಗಿ ನೀವು ಇದು ಹಾಕೊಂಡ್ರೆ ನಿಮ್ಗೆ ವರ್ಕೌಟ್ ಆಗಲ್ಲ ಅದು. ಆದ್ರೆ ಫ್ಯೂಚರ್ ಯೋಚನೆ ಮಾಡಿ, ಯಾವತ್ತು ಸೋಲಾರ್ ಇಸ್ ದ ಫ್ಯೂಚರ್. ಯಾಕಂದ್ರೆ ಈ PP ಅಗ್ರಿಮೆಂಟ್ ಬಂದು 25 ವರ್ಷ ಬರುತ್ತೆ. ಇನ್ನು ಡೀಟೇಲ್ ಆಗಿ ವಿಡಿಯೋ ನಮ್ಮ ಚಾನೆಲ್ ಅಲ್ಲಿ ಹಾಕ್ತೀನಿ, ನೀವು ಅದ್ರಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಜಾಸ್ತಿ ಮಾತಾಡಕ್ಕಾಗಲ್ಲ. ಸೊ ಆ ಡೀಟೇಲ್ ವಿಡಿಯೋ ಚಾನಲ್ PM ಸೂರ್ಯಗರ್ ಬಗ್ಗೆ ಫುಲ್ ಡೀಟೇಲ್ಸ್ ಅದ್ರಲ್ಲಿ ಕೊಟ್ಟಿರ್ತೀನಿ, ನೀವು ಅದ್ರಲ್ಲಿ ಮಾತಾಡ್ಬೋದು. ಪ್ಲಸ್ ಈ ತರ ಸಿಂಗಲ್ ಫೇಸ್ ಇನ್ವರ್ಟರ್ಸ್ ಆಗಲಿ, ಈ ತರ 3 ಫೇಸ್ ಇನ್ವರ್ಟರ್ಸ್ ಆಗಲಿ, ಕಮರ್ಷಿಯಲ್ ಅಂತ ಬರುವಾಗ ಈ ಚಿಕ್ಕದೆಲ್ಲ ಸಾಲಲ್ಲ. ಯಾಕಂದ್ರೆ ದೊಡ್ಡ ಇಂಡಸ್ಟ್ರೀಸ್ ಇರುತ್ತೆ. ಸೊ ಅವ್ರಿಗೆ ಮಿಷಿನ್ ನೋಡಬೇಕು ಸರ್, ಒಂದು 25 HP ಮಿಷಿನ್ ನೋಡಬೇಕು, 40 HP ಮಿಷಿನ್ ನೋಡಬೇಕಾ, ಆ ತರ ಇನ್ವರ್ಟರ್ಸ್ ನಮ್ಮ ಹತ್ರ ಇದೆ. ಹೈ ವೋಲ್ಟೇಜ್ ಅಂತ ಬರುವಾಗ 30 ಕಿಲೋವಾಟ್ ಇಂದ 125 ಕಿಲೋವಾಟ್ ತನಕ ಇನ್ವರ್ಟರ್ಸ್ ನಮ್ಮ ಹತ್ರ ಇದೆ. ಸೊ ಅದು ಫುಲ್ ಕಂಪ್ಲೀಟ್ ಹೈ ವೋಲ್ಟೇಜ್ ಇನ್ವರ್ಟರ್ಸ್ ಪ್ಲಸ್ ಹೈ ವೋಲ್ಟೇಜ್ ಬ್ಯಾಟ್ರೀಸ್ ಬರುತ್ತೆ. ಸೊ ಇವಾಗ ಒಂದು ಸರ್ 50 HP ಮೋಟ್ರ್ ಓಡಿಸಕ್ಕಾಗುತ್ತಾ? ಖಂಡಿತ ಓಡಿಸಕ್ಕಾಗುತ್ತೆ. ಸೊ ಡೇ ಟೈಮಲ್ಲಿ ನೀರಿನ ಪ್ಲಾಂಟ್ಸ್ ಆಗಲಿ, ಇಲ್ಲಾಂದ್ರೆ ಬೇರೆ ಗಾರ್ಮೆಂಟ್ಸ್ ಟೈಪ್ ಇಂಡಸ್ಟ್ರೀಸ್ ಆಗಲಿ, ಕರೆಂಟ್ ಹೋಯ್ತಂದ್ರೆ ಅವ್ರ ಬಿಸ್ನೆಸ್ ಹೊಡ್ತಾ ಬೀಳುತ್ತೆ. ಅವ್ರು ಏನ್ ಮಾಡ್ತಾರೆ, DG ಆನ್ ಮಾಡ್ಕೊಳ್ತಾರೆ. ಸೊ ಈ ವರ್ಷ ಆಕ್ಚುಲಿ ನಮ್ಮ ಸರ್ಕಾರನು ಒಂದು ಇನಿಷಿಯೇಟಿವ್ ತಂದಿದೆ. ಏನಂತಂದ್ರೆ ನೀವು 10 ಕಿಲೋವಾಟ್ ಇಂದ ಮೇಲೆ ಹೋದ್ರೆ ಕಂಪಲ್ಸರಿ ಬ್ಯಾಟ್ರಿ ಜೊತೆಗೆ ಈ ಹೈಬ್ರಿಡ್ ಇನ್ವರ್ಟರ್ ಜೊತೆ ಬ್ಯಾಟ್ರಿ ಜೊತೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಂದ್ರೆ ನೀವು ಜನರೇಟ್ ಮಾಡೋ ಎಲೆಕ್ಟ್ರಿಸಿಟಿ ನೀವು ಸ್ಟೋರ್ ಮಾಡಿ ನೀವು ಯೂಸ್ ಮಾಡಬಹುದು. ಹಂಗಾಗಿ ಗವರ್ಮೆಂಟ್ಗೂ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಹೈಬ್ರಿಡ್ ಇಸ್ ದ ಫ್ಯೂಚರ್ ಯಾವತ್ತು. ಸೊ ದೊಡ್ಡ ಇಂಡಸ್ಟ್ರೀಸ್ ಇದೆ, ನಿಮ್ಗೆ ಆಟೋಮೇಷನ್ ಇದೆ. ಇಲ್ಲಾಂದ್ರೆ ಇವಾಗ ಮಿಲ್ಕ್ ಆಗಲಿ, ಇವಾಗ ಹಾಲು ಕೆಟ್ಟೋಗುತ್ತೆ ನಿಮ್ಗೆ. ಸೊ ಕರೆಂಟ್ ಇರಲೇಬೇಕು ಸ್ಟೋರೇಜ್ಗೆ. ಪ್ಲಸ್ ಫುಡ್ ಇಂಡಸ್ಟ್ರೀಸ್ ಆಗಲಿ, ಮಶ್ರೂಮ್ ಆಗಲಿ, ಬೇರೆ ತುಂಬಾ ಸೆಗ್ಮೆಂಟ್ಸ್ ಇದೆ ಆಕ್ಚುಲಿ. ದೊಡ್ಡ ಇಂಡಸ್ಟ್ರೀಸ್ ಬರುವಾಗ ನಾವು ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದೀವಿ, ಬೆಂಗಳೂರು ಮಾತ್ರ ಮಾಡ್ತಾ ಇಲ್ಲ. ಸೊ ಈ ವಿಡಿಯೋ ನೋಡೋರು ಸಿಂಪಲ್ ನಿಮ್ದು ಬೇಸಿಕ್, ಇವಾಗ ನಿಮ್ಗೂ ಕ್ಲಾರಿಟಿ ಇರಲ್ಲ ಸೋಲಾರ್ ಅನ್ನೋದು ಏನಂತ. ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಬೇಸಿಕ್ ನೀವು ನಿಮ್ ಕರೆಂಟ್ ಬಿಲ್ಲು ನನಗೆ ಈ ತರ ಬೇಕು, ರಿಕ್ವೈರ್ಮೆಂಟ್ ಇದೆ ಅಂತ ಕಳ್ಸಿದ್ರೆ ಸಾಕು. ನಮ್ಮ ಸ್ಟಾಫ್ ಬಂದ್ಬಿಟ್ಟು ಫ್ರೀ ಸೈಟ್ ವಿಸಿಟ್ ಮಾಡ್ತಾರೆ. ನಿಮ್ಗೆ ಫ್ರೀ ಸೈಟ್ ವಿಸಿಟ್ ಮಾಡಿ ನಿಮ್ಗೆ ಡೀಟೇಲ್ಸ್ ಎಲ್ಲಾನು ಶೇರ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಕೊಟೇಶನ್ ಶೇರ್ ಮಾಡ್ತಾರೆ. ನಿಮಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ. ಒಂದು ಮನೆ ಇದೆ, ಅವ್ರಿಗೆ ಪವರ್ ಕಟ್ ಜಾಸ್ತಿ ಇಲ್ಲ, ಅವ್ರು ಆನ್ ಗ್ರಿಡ್ ಹೋಗ್ತಾರೆ. ನೀವು ಹೊರಗಡೆ ಇದ್ದೀರಾ, ದೊಡ್ಡ ವಿಲ್ಲಾ ಕಟ್ಟಿದ್ದೀರಾ, ವಯಸ್ಸಾಗಿರೋದ್ರಿಂದ ಲಿಫ್ಟ್ ಎಲ್ಲ ಓಡಬೇಕು, ಪವರ್ ಕಟ್ ಜಾಸ್ತಿ ಇದೆ, ನೀವು ಖಂಡಿತ ಈ ತರ ಹೈಬ್ರಿಡ್ ಸೆಟಪ್ಗೆ ಹೋಗ್ಬೇಕು. ಆವಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಪೂರ್ತಿ ಮನೆ ACs ಆಗಲಿ, ಇಂಡಕ್ಷನ್ ಆಗಲಿ, ಓವನ್ ಆಗಲಿ, ಲಿಫ್ಟ್ ಆಗಲಿ, ಏನೇ ಹೇಳಿ ಮನೆಯಲ್ಲಿ ಎಲ್ಲಾನು ಇದರಲ್ಲೇ ರನ್ನಿಂಗ್ ಇರುತ್ತೆ. ನಾಳೆ ಬೇಕಾ ಎಕ್ಸ್ಟ್ರಾ ಬ್ಯಾಟ್ರೀಸ್ ಆಡ್ ಮಾಡ್ಬೋದು, ಪ್ಲಸ್ ಎಕ್ಸ್ಪೋರ್ಟ್ ಗ್ರಿಡ್ ಮಾಡ್ಬೋದು, ಪ್ಲಸ್ ಸಬ್ಸಿಡಿನೂ ಪಡೆದುಕೊಳ್ಬಹುದು. ಈ ಸಬ್ಸಿಡಿ ಅನ್ನೋದು ರೆಸಿಡೆನ್ಷಿಯಲ್ ಸೆಗ್ಮೆಂಟ್ ಮಾತ್ರ. ಕಮರ್ಷಿಯಲ್ ಬರುವಾಗ ಸಬ್ಸಿಡಿ ಅನ್ನೋದು ಏನೂ ಇರಲ್ಲ ನಿಮ್ಗೆ. ನಿಮ್ದು ಬಿಲ್ ಏನಿದೆ ಅದನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಸೊ ಆನ್ ಗ್ರಿಡ್ ಆಗಲಿ, ಹೈಬ್ರಿಡ್ ಆಗಲಿ ಎರಡೂ ಮಾಡ್ತಾ ಇದೀವಿ. ಇನ್ನೊಂದೇನೆಂದ್ರೆ ನಮ್ಮ ತರ ತುಂಬಾ ಕಂಪನೀಸ್ ಇದ್ದಾರೆ, ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು 2021 ಶುರು ಮಾಡಿದ್ವಿ ಆಕ್ಚುಲಿ. ಸೊ ನಮ್ಮ ಸೋಲಾರ್ ಅನ್ನೋದು ಯುನಿಕ್ ಏನಂದ್ರೆ ನಾವು ಆಕ್ಚುಲಿ ಜಾಸ್ತಿ ಹೈಬ್ರಿಡ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಸೊ ಇವಾಗ ರೆಸಿಡೆನ್ಷಿಯಲ್ಗೆ ಆಲ್ರೆಡಿ ಮಾಡ್ತಾ ಇದೀವಿ, ಕಮರ್ಷಿಯಲ್ಗೂ ಮಾಡ್ತಾ ಇದೀವಿ. ರೆಸಾರ್ಟ್ಸ್ ಆಗಲಿ, ಕಲ್ಯಾಣ ಮಂಟಪ ಆಗಲಿ ತುಂಬಾ ಕಟ್ತಾ ಇದ್ದಾರೆ. ಕರೆಂಟ್ ಹೋಯ್ತಂದ್ರೆ ಏನ್ ಮಾಡ್ತೀರಾ, ಆಟೋಮೆಟಿಕ್ DG ಯೂಸ್ ಮಾಡ್ತೀರಾ. ಆ DG ಕಾಸ್ಟ್ಗೂ ನಿಮ್ ಹೈಬ್ರಿಡ್ ಕಾಸ್ಟ್ ಲೆಕ್ಕ ಮಾಡಿದ್ರೆ ಹೈಬ್ರಿಡ್ ಕಾಸ್ಟ್ ಲಾಂಗ್ ರನ್ ಅಲ್ಲಿ ನಿಮ್ಗೆ ತುಂಬಾ ಕಡಿಮೆ ಬೆಲೆ ಬೀಳುತ್ತೆ. ಸಿಂಪಲ್, ಪ್ಯಾನಲ್ ಇಂದ, ಇನ್ವರ್ಟರ್ ಇಂದ, ಬ್ಯಾಟ್ರಿಯಿಂದ ಬೆಲೆಗೆ ಓಡ್ಬಿಡುತ್ತೆ. ಕರೆಂಟ್ ಹೋಯ್ತಾ ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಮಾಡ್ಬೋದು, 6 ಗಂಟೆ ಆಮೇಲೆ ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಮಾಡ್ಬೋದು. ಆಮೇಲೆ ಬೇಕಾದ್ರೆ DG ಪ್ಲಾನ್ ಮಾಡಿ. ಪ್ಲಸ್ ಇವಾಗ ನಿಮ್ದು ಏನು ಯೂಸೇ ಇಲ್ಲ, ಇವತ್ತು ಎಕ್ಸೆಸ್ ಇರೋದು ಆಟೋಮೆಟಿಕಲಿ ಎಕ್ಸ್ಪೋರ್ಟ್ ಆಗುತ್ತೆ ಗ್ರಿಡ್ಗೆ. ಸೊ ಬೆಸ್ಕಾಂ ಹತ್ರ ಬಿಲ್ ಬರುವಾಗ ಯೂನಿಟ್ ಮೈನಸ್ ಆಗುತ್ತೆ, ಹಂಗೆ ನಿಮಗೂ ವರ್ಕೌಟ್ ಆಗುತ್ತೆ. ಇನ್ನೂ ನಿಮಗೆ ಡೌಟ್ಸ್ ಇರುತ್ತೆ ಖಂಡಿತ. ಸೊ ಕೆಳಗೆ ಬರೋ ನಂಬರ್ ಕಾಲ್ ಮಾಡಿ. 10 to 6 ನಮ್ಮ ಆಫೀಸ್ ಟೈಮಿಂಗ್ಸ್ ಇರುತ್ತೆ. 10 ಕಿಲೋವಾಟ್ PM ಸೂರ್ಯಗರ್ ಪ್ರಾಜೆಕ್ಟ್ಸ್ ಬೆಂಗಳೂರು ಮಾತ್ರ ಮಾಡ್ತಾ ಇದೀವಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಕಾಲ್ ಮಾಡಿ. ನೀವು ದಿಢೀರಂತ ಕಾಲ್ ಮಾಡಿ ಸರ್ ನನಗೆ ಇಲ್ಲಿ ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ದೊಡ್ಡ ಪ್ರಾಜೆಕ್ಟ್ಸ್ 10 ಕಿಲೋವಾಟ್ ಮೇಲೆ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದೀವಿ. ಸೊ ನಿಮ್ಗೆ ಈ ತರ ಸಮಸ್ಯೆ ಇದೆ ಅಂದ್ರೆ ನಾವು ಖಂಡಿತ ನಿಮ್ಗೆ ಸೊಲ್ಯೂಷನ್ಸ್ ಕೊಡ್ತೀವಿ. ಈ ವಿಡಿಯೋ ನಾವು ಪೂರ್ತಿ ನೋಡಿಬಿಟ್ಟು ಶೇರ್ ಮಾಡಿ ಮ್ಯಾಕ್ಸಿಮಮ್ ಜನರಿಗೆ. ಸೊ ತುಂಬಾ ಜನ ಈ OCCC ಅಲ್ಲಿ ಕಷ್ಟ ಪಡ್ತಾ ಇದ್ದಾರೆ. ಸೊ ಅವ್ರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಈ ಆಫ್ ಗ್ರಿಡ್ ಇನ್ವರ್ಟರ್ ತಗೊಳ್ಳುತ್ತೆ, ಈ ತರ ಹೈಬ್ರಿಡ್ ಇನ್ವರ್ಟರ್ ಹೋದ್ರೆ ಅವ್ರಿಗೂ ವರ್ಕೌಟ್ ಆಗುತ್ತೆ. ಫ್ಯೂಚರ್ ಅಲ್ಲಿ ಗ್ರಿಡ್ ವಾಪಸ್ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.